ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ 26ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಕಠಿಣವಾದ ಶ್ರಮೆಯನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 16ನೇ ವಚನ. ನಮ್ಮ ಕರ್ತನು ಈ ಶ್ರಮೆಯ ವಾಗ್ದಾನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೇವೆಯ ನಿಯಮಗಳನ್ನು ನಮಗೆ ನೀಡಿರುವನೇ? ಖಂಡಿತವಾಗಿಯೂ ಇಲ್ಲ. ಆದರೂ ನಿಜಾಂಶದ ಬಗ್ಗೆ ತನ್ನ ಶಿಷ್ಯರನ್ನು ಯಾವುದೇ ತಪ್ಪು ಗ್ರಹಿಕೆಯ ಅಡಿಯಲ್ಲಿ ಕರೆಯದಿರುವುದರಿಂದ ನಮ್ಮ ಕರ್ತನು ಎಷ್ಟು ಪ್ರಾಮಾಣಿಕನಾಗಿದ್ದಾನೆ. ನಾವು ಆತನೊಂದಿಗೆ ಶ್ರಮೆಯನ್ನು ಅನುಭವಿಸಲು ಕರೆಯಲ್ಪಟ್ಟಿದ್ದೇವೆ. ನಮ್ಮನ್ನು ನಾವು ಬಲಿ ಸಲ್ಲಿಸಲು, ನಮ್ಮ ಲೌಕಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲು, ಆತನ ಶಿಲುಬೆಯ ಪಾಡುಗಳನ್ನು ಹಂಚಿಕೊಳ್ಳಲು ಮತ್ತು ಈ ಅನುಭವಗಳ ಮೂಲಕ ನಾವು ಆತನ ಆತ್ಮದಿಂದ ಭ್ರೂಣಾಂಕುರಗೊಂಡಿದ್ದೇವೆ ಎಂದು ಸಾಬೀತುಪಡಿಸಲು ಕರೆಯಲ್ಪಟ್ಟಿದ್ದೇವೆ. ಮತ್ತು ಅದು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದದೆ. ಹಾಗೂ ದೇವರ ಪ್ರೀತಿಯ ಮಗನ ಸ್ವಾರೂಪ್ಯ ಹೊಂದುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಈ ಕಾರಣಕ್ಕಾಗಿ ನಾವು ನಂಬಿಗಸ್ತರಾಗಿದ್ದರೆ ನಿಶ್ಚಯವಾಗಿ ನಮ್ಮ ವಿಮೋಚಕನೊಂದಿಗೆ ಆತನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗಿ ಬಹುಮಾನ ಹೊಂದಬಹುದು. ಇಲ್ಲದಿದ್ದರೆ ಆ ರಾಜ್ಯದ ಗೌರವಗಳನ್ನು ಬೇರೆ ಯಾವುದೇ ಷರತ್ತುಗಳ ಮೇಲೆ ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಅಪೊಸ್ತಲನು ಇದನ್ನು ಅರ್ಥಮಾಡಿಕೊಂಡನು ಮತ್ತು ಕರ್ತನ ಹಿಂಬಾಲಕರು ಕ್ರಿಸ್ತನ ಸಂಕಟಗಳನ್ನು ತನ್ನ ಶರೀರದಲ್ಲಿ ಎಷ್ಟು ಹೆಚ್ಚಾಗಿ ಹಂಚಿಕೊಳ್ಳುತ್ತಾರೋ ಅಷ್ಟೇ ಹೆಚ್ಚಾಗಿ ಆತನ ಮಹಿಮೆಯಲ್ಲಿಯೂ ಪಾಲು ಹೊಂದುತ್ತಾರೆ. ಅದು ನಾವು ಆತನ ಶರೀರದ ಅಂಗಗಳಾಗುವಾಗ ನಮಗೆ ಮುಂದೆ ಪ್ರಕಟವಾಗುತ್ತದೆ ಎಂಬ ಆಲೋಚನೆಯನ್ನು ಸಹ ನಮಗೆ ನೀಡುವಂತೆ ತೋರುತ್ತದೆ. ನನ್ನ ನಾಮದ ನಿಮಿತ್ತವಾಗಿ ಎಂಬ ಭಾವನೆಯು ಆಳವಾಗಿದೆ. ಅದು ದೈವಿಕ ಯೋಜನೆಗೆ ಸಂಬಂಧಿಸಿದ ಎಲ್ಲವನ್ನೂ ಒಳಗೊಂಡಿದೆ. ಅದರಲ್ಲಿ ಯೇಸು ಅಂದರೆ ಮೆಸ್ಸಿಯನು ಕೇಂದ್ರ ಬಿಂದುವಾಗಿದ್ದಾನೆ. ಇದರಲ್ಲಿ ಸತ್ಯಕ್ಕಾಗಿ ಶ್ರಮೆಯನ್ನು ಅನುಭವಿಸುವುದೂ ಒಳಗೊಂಡಿದೆ, ಏಕೆಂದರೆ ಸತ್ಯವು ಈ ಒಂದೇ ನಾಮದೊಂದಿಗೆ ಅತ್ಯಗತ್ಯವಾಗಿ ಸಂಪರ್ಕ ಹೊಂದಿದೆ. ಇದರಲ್ಲಿ ಸಹೋದರ ಸಹೋದರಿಯರು ಒಳಗೊಂಡಿದ್ದಾರೆ, ಏಕೆಂದರೆ ಅವರೂ ಸಹ ಆತನ ಶರೀರದ ಅಂಗಗಳಾಗಿ ಆತನ ನಾಮದ ಅಡಿಯಲ್ಲಿದ್ದಾರೆ. ಇದರಲ್ಲಿ 1000 ವರ್ಷದ ಎಲ್ಲ ಕೆಲಸಗಳು ಒಳಗೊಂಡಿವೆ, ಏಕೆಂದರೆ ಕ್ರಿಸ್ತನು ಅವರೆಲ್ಲರಿಗೂ ತಲೆಯಾಗಿದ್ದಾನೆ ಮತ್ತು ಆತನ ನಾಮ, ಆತನ ಗೌರವ ಅವರೆಲ್ಲರೊಂದಿಗೆ ಸಂಬಂಧಪಟ್ಟಿದೆ. ಆದುದರಿಂದ ಆತನ ಅಮೂಲ್ಯವಾದ ನಾಮಕ್ಕೆ ಮತ್ತು ಈ ವಿವಿಧ ಆಸಕ್ತಿಗಳ ಮೇಲಿನ ನಮ್ಮ ನಂಬಿಗಸ್ತತೆಯಿಂದಾಗಿ ಪ್ರತ್ಯಕ್ಷವಾಗಿ, ನೇರವಾಗಿ ಅಥವಾ ಪರೋಕ್ಷವಾಗಿ ಮರೆಯಾಗಿ ನಮಗೆ ಬರುವ ಎಲ್ಲ ಸಂಕಟಗಳಲ್ಲಿ ನಾವು ಸಂತೋಷಪಡೋಣ. ಆಮೆನ್.